ಆತ್ಮೀಯರೇ ನಮಸ್ಕಾರಗಳು. ನಾನು ಚಂದ್ರಶೇಖರ್ ಬಾಳೆ. ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ, ಸುಸ್ವಾಗತ. ಐನ್ಸ್ಟೀನ್ ಒಂದು ಮಾತು ಹೇಳ್ತಾನೆ. ಏನು ಹೇಳ್ತಾನಂದರೆ, ನಮ್ಮ ಸಮಾಜದಲ್ಲಿರುವಂಥ ಒಂದು ಕಸ ಏನಪ್ಪ ಅಂತಂದರೆ ಪ್ರಶ್ನೆ ಕೇಳದೇ ಇರುವಂಥ ಆ್ಯಟಿಟ್ಯೂಡ್, ದ ಆ್ಯಟಿಟ್ಯೂಡ್ ಆಫ್ ನಾಟ್ ಆಸ್ಕಿಂಗ್ ಕ್ವಶನ್. ಯಾವ ಸಮಾಜ, ಯಾವ ವ್ಯಕ್ತಿ ಪ್ರಶ್ನೆ ಕೇಳೋ ಆ್ಯಟಿಟ್ಯೂಡ್ ಬೆಳೆಸ್ಕೊಳ್ಳೋದಿಲ್ಲೋ ಅದು ಬೆಳವಣಿಗೆ ಆಗೋದಿಲ್ಲ. ನೋಡಿ, ಪ್ರಾರಂಭದ ನಮ್ಮ ಭಾಗದ ನೇತಾರರು ನಾನ್ ಕರಪ್ಟ್ ಇದ್ದರು, ಫ್ರೀಡಮ್ ಮೂವ್ಮೆಂಟ್ದಲ್ಲಿ ಇದ್ದವರು. ಆ ಮಾತು ಸರಿಯೇ, ಆದರೆ ಪ್ರಶ್ನೆ ಕೇಳುವಂಥ ಆಟಿಟ್ಯೂಡ್ ಅವರಿಗೆ ಇರಲಿಲ್ಲ. ಅನೇಕ ಜನ ಇದೇ ಮಾತಾಡ್ತಾರೆ. ಅಂದರೆ ನಮ್ಮ ಭಾಗದ ನಾಯಕರ ವಿಲ್ ಪವರ್ ಏನಿದೆ ಅದು ಭಾಳ ಸ್ಟ್ರಾಂಗ್ ಇರಲಿಲ್ಲ. ನಮ್ಮ ಭಾಗಕ್ಕೆ ಇಂಥ ಸವಲತ್ತುಗಳು ತರಲೇಬೇಕಂತ ಹಠ ಏನಿದೆ ಅದು ಇರಲಿಲ್ಲ. ಆದ್ದರಿಂದ ಪ್ರಾಪರಾಗಿ ನಮ್ಮ ಕಡೆ ಇರಿಗೇಷನ, ಕೃಷಿ ದೃಷ್ಟಿಯಿಂದ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗಿಲ್ಲ. ಗೆಳೆಯರೇ, ಉತ್ತರ ಕರ್ನಾಟಕದ ಹಿಂದುಳಿದಿರುವಿಕೆಯ ಕುರಿತು ಬೆಳಗಾಂ ಅಧಿವೇಶನದಲ್ಲಿ ವಿಶೇಷ ಚರ್ಚೆ ನಡೆಸಲಾಗಿದೆ. ಆ ಹಿನ್ನೆಲೆಯಲ್ಲಿ ಕಲಬುರಗಿಯ ಹಿರಿಯ ಸಾಹಿತಿ ಶ್ರೀ ಕಾಶಿನಾಥ್ ಅಂಬಲ್ಗಿಯವರು ಆ ಕುರಿತು ಏನು ಹೇಳುತ್ತಾರೆಂದು ಕೇಳೋಣ ಬನ್ನಿ. ನಾನು ಪ್ರೊಫೆಸರ್ ಕಾಶಿನಾಥ್ ಅಂಬಲ್ಗೆ ಅಂತ, ಗುಲ್ಬರ್ಗಾ ವಿಶ್ವವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕ. ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಹಿಂದಿ ಡಿಪಾರ್ಟ್ಮೆಂಟ್ಗೆ HOD ಆಗಿದ್ದು ನಿವೃತ್ತನಾಗಿದ್ದೇನೆ. ಆ ಹಿಂದೆ ಶರಣಬಸವೇಶ್ವರ ಆರ್ಟ್ಸ್ ಕಾಲೇಜ್ ಗುಲ್ಬರ್ಗ ಒಂದು 5 ವರ್ಷ, ಮತ್ತು ಶರಣಬಸವೇಶ್ವರ ಸಂಸ್ಥೆ ನಡೆಸುವಂತಹ ಬಸವ ಕಲ್ಯಾಣ, ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ಪದವಿ ಮಹಾವಿದ್ಯಾಲಯದಲ್ಲಿ 15 ವರ್ಷ ನಾನು ಪ್ರಾಧ್ಯಾಪಕನೇ ಕೆಲಸ ಮಾಡಿದೆ. ನನ್ನ ಊರು ಬಸವ ಕಲ್ಯಾಣದ ಹತ್ತಿರ ಮುಚ್ಚಳಂಬಿ ಅಂತ. ನಾನು ಆ್ಯಕ್ಚುಲಿ ಲ್ಯಾಂಡ್ಲೆಸ್ ಆ್ಯಂಡ್ ಹೌಸ್ಲೆಸ್ ಐ ಆಮ್ ಕಮಿಂಗ್ ಫ್ರಮ್. ನಾನು ನನ್ನ ಬದುಕನ್ನು ಪ್ರೈಮರಿ ಸ್ಕೂಲ್ ಟೀಚರ್ ಆಗಿ ಪ್ರಾರಂಭ ಮಾಡಿದೆ. 5-6 ವರ್ಷ ಪ್ರೈಮರಿ ಸ್ಕೂಲ್ ಟೀಚರ್ ಕೆಲಸ ಮಾಡಿದ ಮೇಲೆ ಆಮೇಲೆ ಜಾಬ್ ಮಾಡ್ತಾನೆ BA ಮುಗಿಸ್ಕೊಂಡು ಜಾಬ್ ಬಿಟ್ಟು ಹೋಗಿ MA ಮಾಡಿಕೊಂಡೆ. ನಾನು MA ಕನ್ನಡ, MA ಹಿಂದಿ ಮಾಡಿಕೊಂಡೆ. ಆನಂತರ ಪದವಿ ಮಹಾವಿದ್ಯಾಲಯಕ್ಕೆ ಸೇರಿಕೊಂಡೆ. ಇವತ್ತಿನವರೆಗೆ ನಾನು ಸುಮಾರು 95-100 ಪುಸ್ತಕಗಳು ನಾನು ಪ್ರಕಟ ಆಗಿವೆ ಕನ್ನಡ, ಹಿಂದಿಯಲ್ಲಿ. ಹಿಂದಿಯಲ್ಲಿ ಭಾಳ ಮುಖ್ಯವಾಗಿ ವಚನ ಸಾಹಿತ್ಯ ಕುರಿತು ದೆಹಲಿ ಮತ್ತು ಇಲಹಾಬಾದಿನ ಭಾಳ ದೊಡ್ಡ ಪ್ರಕಾಶಕರಿಂದ 20-25 ಪುಸ್ತಕಗಳು ವಚನ ಸಾಹಿತ್ಯ ಕುರಿತು ಬಂದಿವೆ. ಮತ್ತು ಹಿಂದಿ ಒಂದು ನನ್ನ ಕವನ ಸಂಕಲನಕ್ಕೆ ನ್ಯಾಷನಲ್ ಅವಾರ್ಡ್ ಕೂಡ ಆಗಿದೆ. ನಾನು ಸಾಹಿತ್ಯ ಅಕಾಡೆಮಿ ಸದಸ್ಯನಾಗಿ ಕೆಲಸ ಮಾಡಿದ್ದೇನೆ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಮತ್ತು ಕನ್ನಡ ಪುಸ್ತಕ ಪ್ರಾಧಿಕಾರ, ಕನ್ನಡ ಸರ್ಕಾರಕ್ಕೆ ಸದಸ್ಯನಾಗಿ ಕೂಡ ಕೆಲಸ ಮಾಡಿದ್ದೇನೆ. ಈಗ ನಿವೃತ್ತನಾಗಿ ಒಂದು ರೀತಿಯಿಂದ ಇಲ್ಲಿ ಬೆಂಗಳೂರಿನಲ್ಲೇ ಇರಬೇಕು ಅಂತ ಮನಸ್ಸು ಮಾಡಿ, ನನ್ನ ಮಗ ಮತ್ತು ಸೊಸೆ ಜಾಬ್ ಮಾಡ್ತಾರೆ, ಆದ್ದರಿಂದ ಇಲ್ಲಿ ಬಂದು ವಾಸ ಮಾಡ್ತಾಯಿದ್ದೇನೆ. ಉತ್ತರ ಕರ್ನಾಟಕದ ಹಾಗೂ ಕಲ್ಯಾಣ ಕರ್ನಾಟಕದ ಕುರಿತು ವಾಸ್ತವಿಕ ಸತ್ಯವನ್ನು ಅರಿತುಕೊಳ್ಳಲು ತೀರ್ಮಾನಿಸಿರುವ ಗ್ರಾಮ ಸ್ವರಾಜ್ಯ ಮೀಡಿಯಾ ಉತ್ತರ ಕರ್ನಾಟಕದಿಂದ ವಲಸೆ ಬಂದು ಬೆಂಗಳೂರಲ್ಲಿ ನೆಲೆ ಕಂಡುಕೊಂಡಿರುವ ಕಾರ್ಮಿಕರಿಂದ ಹಿಡಿದು ಸಾಹಿತಿಗಳು, ಉದ್ಯಮಿಗಳು, ಉದ್ಯೋಗಸ್ಥರು ಸೇರಿಕೊಂಡಂತೆ ಎಲ್ಲ ಸಮುದಾಯದವರನ್ನು ಸಂದರ್ಶನ ಮಾಡಲು ಮುಂದಾಗಿದ್ದು, ಮೊದಲ ಸಂದರ್ಶನವನ್ನು ನಿವೃತ್ತ ಪ್ರೊಫೆಸರ್ ಹಾಗೂ ಬಸವ ಸಾಹಿತ್ಯ ಪಂಡಿತರು ಆಗಿರುವ ಕಾಶಿನಾಥ್ ಅಂಬಲ್ಗಿಯವರಿಂದ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ. ನಾವೆಲ್ಲ ಬೆಳೆದದ್ದೇ ಇವತ್ತು ಹೈದರಾಬಾದ್ ಕರ್ನಾಟಕ, ಉತ್ತರ ಕರ್ನಾಟಕ ಹಿಂದುಳಿಲಿಕ್ಕೆ ಏನು ಕಾರಣ, ನಾವೆಲ್ಲ ಏನು ಮಾಡ್ಬೋದಿತ್ತು, ಯಾಕೆ ಹಿಂದುಳಿತಿದೆ ಅನ್ನೋದೆಲ್ಲ ನಮ್ಗೆ ಮೊದಲಿನಿಂದನೇ ನಮಗೆ ಕಾಡ್ತಾಯಿದ್ದೆ. ಅದು ಸುಮಾರು ನಾನು ಪ್ರೈಮರಿ ಸ್ಕೂಲ್ ಟೀಚರ್ ಆಗಿದ್ದು, ಪದವಿ ಮಹಾವಿದ್ಯಾಲಯದಲ್ಲಿ ಪ್ರಾಧ್ಯಾಪಕನ ಕೆಲಸ ಮಾಡಿದ್ದು 50-52 ವರ್ಷ ಮೊದಲು ಅನ್ನಂಗೆ. ಸುಮಾರು 65ರಿಂದ 71ರವರೆಗೆ ಪ್ರೈಮರಿ ಸ್ಕೂಲ್ ಟೀಚರ್ ಕೆಲಸ ಮಾಡಿದೆ ಹುಮ್ನಾಬಾದ್ ತಾಲೂಕದ ಒಂದು ಹಳ್ಳಿಯಲ್ಲಿ. ಆಮೇಲೆ ಬಸವ ಕಲ್ಯಾಣದಲ್ಲಿ 74-75ರಿಂದ 90ರವರೆಗೆ ನಾನು ಹಿಂದಿ ಪ್ರಾಧ್ಯಾಪಕನಾಗಿ ಕೆಲಸ ಮಾಡಿದೆ. ಅಲ್ಲಿ ಸಾಹಿತ್ಯ ಸಾಂಸ್ಕೃತಿಕವಾಗಿ ಸಾಕಷ್ಟು ನನ್ನನ್ನು ತೊಡಗಿಸಿಕೊಂಡು ಅಭಿವ್ಯಕ್ತಿ ವೇದಿಕೆ ಪ್ರಾರಂಭ ಮಾಡಿ ಪುಸ್ತಕ ಪ್ರಕಟಣೆ, ಸೆಮಿನಾರು ಇತ್ಯಾದಿ ಮಾಡ್ತಾ ಬಂದೆ. ಒಂದು ಪ್ರದೇಶ ಹಿಂದುಳಿಲಿಕ್ಕೆ ಭಾಳ ಅಲ್ಲಿನ ಕಟ್ಟಡಗಳು, ರಸ್ತೆಗಳು ಮೇಲೆ ಅಳೆಯಲಿಕ್ಕಾಗೋದಿಲ್ಲ. ಅಲ್ಲಿನ ಮಾನವ ಸಂಪನ್ಮೂಲ ಎಷ್ಟು ಸಮೃದ್ಧವಾಗಿದೆ ಮತ್ತು ಸಾಹಿತ್ಯ ಸಾಂಸ್ಕೃತಿಕವಾಗಿ ಆ ಪ್ರದೇಶ ಎಷ್ಟು ಎತ್ತರದಲ್ಲಿದೆ ಅನ್ನೋದರ ಮೇಲೆ ಆ ಪ್ರದೇಶದ ಅಭಿವೃದ್ಧಿ ಅಂದ್ಕೊಳ್ರಿ ಅಥವಾ ಅಲ್ಲಿನ ಬೆಳವಣಿಗೆಯನ್ನು ನಾವು ಗುರುತಿಸಬೇಕು. ಇದು ಜಗತ್ತಿಗೆ ಇದು ಸತ್ಯ. ಅದು ಅಂದರೆ ಆ ದೇಶ, ಆ ನಾಡು, ಆ ಸಮಾಜದಲ್ಲಿ ಸಾಹಿತ್ಯ ಸಾಂಸ್ಕೃತಿಕವಾಗಿ ಏನು ಕೆಲಸ ನಡೀತಾ ಇದೆ ಅನ್ನೋದ್ರ ಮೇಲೆ ಆ ಪ್ರದೇಶದ, ಆ ದೇಶದ ಎತ್ತರ ಬಿತ್ತರ ಹೇಳಲಿಕ್ಕೆ ಸಾಧ್ಯ. ಆ ಹಿನ್ನೆಲೆಯಲ್ಲಿ ಉತ್ತರ ಕರ್ನಾಟಕ ಭಾಳ ಮುಖ್ಯವಾಗಿ ಕಲ್ಯಾಣ ಕರ್ನಾಟಕ ಅಂತಾರೆ, ಹೈದರಾಬಾದ್ ಕರ್ನಾಟಕ, ಅದು ಬೀದರ್, ಗುಲ್ಬರ್ಗ, ರಾಯಚೂರು, ಬಳ್ಳಾರಿ,
ಇವೆಲ್ಲವನ್ನು ಒಳಗೊಂಡಂಥ ಜಿಲ್ಲೆ ಅದು. ಅದಕ್ಕೆ ಒಂದು ಭಾಳ ಈ ಭಾಗದವರಿಗೆ ಅರ್ಥ ಆಗಲಾರ್ದಂಥ ಒಂದು ಹಿನ್ನೆಲೆ ಇದೆ. ಏನಂದರೆ, ಇಡೀ ದೇಶಕ್ಕೆ 15 ಆಗಸ್ಟ್ 47ರಂದು ಸ್ವಾತಂತ್ರ್ಯ ಆದರೆ ನಿಜಾಮನ ಆಡಳಿತದಲ್ಲಿದ್ದಂಥ ಈ ಹೈದರಾಬಾದ್ ಕರ್ನಾಟಕದ ಜಿಲ್ಲೆಗಳು ಸ್ವಾತಂತ್ರ್ಯ ಆಗಲಿಕ್ಕೆ ಆ ನಂತರ ಸುಮಾರು 1948 ಸೆಪ್ಟೆಂಬರ್ 16-17ಕ್ಕೆ ನಿಜಾಮನಿಂದ ಬಿಡುಗಡೆ ಆಗ್ತದೆ. ಅಂದರೆ ಒಂದು ಅರ್ಥದಲ್ಲಿ ಇಡೀ ದೇಶಕ್ಕಿಂತಲೂ 1 ವರ್ಷ 1 ತಿಂಗಳು ಲೇಟಾಗಿ ನಮಗೆ ಸ್ವಾತಂತ್ರ್ಯ ಸಿಕ್ತು. ಇದು ಒಂದು ಕಾರಣ ಇರಲಿಕ್ಕೆ ಸಾಧ್ಯ. ಮತ್ತು ಆ ಹಿನ್ನೆಲೆಯಲ್ಲಿ ಏನಿತ್ತು, ಆ ಹಿನ್ನೆಲೆಯಲ್ಲಿ ಕೂಡ ಇಲ್ಲಿ ಮೈಸೂರು ಭಾಗಕ್ಕೆ ಮೈಸೂರು ಮಹಾರಾಜರು ಭಾಳ ಪ್ರಗತಿಪರವಾಗಿ ತಮ್ಮ ಪ್ರದೇಶವನ್ನು ಶಿಕ್ಷಣ, ಕೃಷಿ, ನೀರಾವರಿ ದೃಷ್ಟಿಯಿಂದ ಎತ್ತರ ಮಾಡಿದ. ಆದರೆ ಅಲ್ಲಿ ಹಂಗಾಗಲಿಲ್ಲ. ನಿಜಾಮನ ಕಾಲದಲ್ಲಿ ಆತನ ಆಡಳಿತ ಭಾಷೆ ಉರ್ದು ಆಗಿತ್ತು. ಹಾಗಾಗಿ ಹೈದರಾಬಾದ್ ಕರ್ನಾಟಕದ ಅಥವಾ ಇವತ್ತು ನಾವೇನು ಕಲ್ಯಾಣ ಕರ್ನಾಟಕ ಅಂತ ಕರಿತೀವಿ, ಅಲ್ಲಿನ ಆಡಳಿತ ಭಾಷೆ ಕೂಡ ಉರ್ದುನೇ ಆಗಿತ್ತು. ಹಾಗಾಗಿ ಸ್ವಾತಂತ್ರ್ಯ ಸಿಕ್ಕ ಮೇಲೆ 5-6 ವರ್ಷಗಳವರೆಗೆ ಕೂಡ ಅಲ್ಲಿ ಆಡಳಿತ ಭಾಷೆ ಉರ್ದು ಮತ್ತು ಜನರಲ್ಲಿ ನಡೆಯುವ ಭಾಷೆ ಉರ್ದು ಆಗಿತ್ತು. ಹೈದರಾಬಾದ್ ಕರ್ನಾಟಕದ ಮೊದಲ ಜನ್ರೇಷನ್ನ ಹಲವು ಲೇಖಕರು ಉರ್ದು ಲೇಖಕರಾಗಿದ್ದರು. ಉದಾಹರಣೆಗೆ ಶಾಂತರಸ್ ಅವರು ಪ್ರಾರಂಭದಲ್ಲಿ ಉರ್ದುನಲ್ಲೇ ಬರ್ತಾಯಿದ್ರು. ಈಗ ಪ್ರಗತಿಯ ಸ್ವರೂಪ ಭಾಳ ವಿಚಿತ್ರವಾಗಿದೆ. ಸಾಹಿತ್ಯಿಕವಾಗಿ ಹೇಳಿದರೆ ಅದು ಆ ಪ್ರದೇಶದ ಬಗ್ಗೆ, ಅಲ್ಲಿನ ಸಾಂಸ್ಕೃತಿಕ ಬಗ್ಗೆ ಭಾಳ ಚೆನ್ನಾಗಿ ಹೇಳಿದಾಗುತ್ತೆ. ಯಾವ ಈ ಭಾಗದಲ್ಲಿ ಅಂದರೆ ಹೈದರಾಬಾದ್ ಕರ್ನಾಟಕದ ಹೊರಗಡೆ ಭಾಗದಲ್ಲಿ ಇಲ್ಲಿ ಸಾಹಿತ್ಯ, ಕಾವ್ಯ, ನವೋದಯ ನಡೀತಾ ಇತ್ತು. 100 ಜನ ಕವಿಗಳು ಕಾವ್ಯ ರಚನೆ ಮಾಡ್ತಾಯಿದ್ರು. ಆವಾಗ ಹೈದರಾಬಾದ್ ಕರ್ನಾಟಕದಲ್ಲಿ ನಾವು ಈ ತೀಡುವಂಥ ಕೆಲಸ ಮಾಡ್ತಾಯಿದ್ವಿ. ಉರ್ದು ಹಿನ್ನೆಲೆ ಮತ್ತು ಮರಾಠಿ ಹಿನ್ನೆಲೆ ಇತ್ತಲ್ಲ, ಆದ್ದರಿಂದ ಭಾಳ ಲೇಟಾಗಿ ನಮಗೆ ಶಿಕ್ಷಣ ಸಿಗುತ್ತೆ. ಅಲ್ಲಿನ ಕಾವ್ಯ ಸಾಹಿತ್ಯ ಪ್ರಾರಂಭ ಆಗಿರೋ ಹಿನ್ನೆಲೆ ಭಾಳ ವಿಚಿತ್ರವಾಗಿದೆ. ಈ ರಾಯಚೂರಿನಲ್ಲಿದ್ದಂಥ ಶಾಂತರಸರು ಅದಕ್ಕಿಂತಲೂ 10 ವರ್ಷ ಹಿಂದೆ ಗುಲ್ಬರ್ಗಾದ ಕವಿ ಬರ್ತಾರೆ. ಶಿವಶರಣಪ್ಪ ಜಾವಳಿ ಅನ್ನೋರು ಶಾಂತರಸಕ್ಕಿಂತ ಒಂದು 10 ವರ್ಷ ಹಿಂದೆ ಮೊದಲ ಕವನ ಬರೀತಾರೆ ಅವರು. ಯಾರು? ಶಿವಶರಣಪ್ಪ ಜಾವಳಿ ಅವರು, ಕಲಬುರಗಿಯಿಂದ. ಅದಕ್ಕಿಂತಲೂ ಸುಮಾರು ಒಂದು 10 ವರ್ಷ ಹಿಂದೆ ಬೀದರ್ನಲ್ಲಿ ಕವನ ಸಂಕಲನ ಬರ್ತವೆ. ಬೀದರ್ನಲ್ಲಿ ಬಸವ ಸೈನೀರ್ ಅನ್ನೋರು ಕವನ ಸಂಕಲನ, ಮೊದಲನೇ ಕವನ ಸಂಕಲನ ಬಂದಾಗ ಆಲ್ರೆಡಿ ಇಡೀ ಕರ್ನಾಟಕದೊಳಗೆ ನವೋದಯ ಪೀರಿಯಡ್ ನವ್ಯ ಪೀರಿಯಡ್ ಪ್ರಾರಂಭ ಆಗಿತ್ತು. ಆವಾಗ ಅವರು ಮತ್ತು GB ವಿಸಾಜಿಯವರು ಭಾಲ್ಕೆಯಿಂದ ಅವರು ಬೆಳಗಾಗುತ್ತಿದೆ ಎನ್ನುವಂಥ ಕವನ ಸಂಕಲನ ತರ್ತಾರೆ. ಯಾವಾಗ ಇಡೀ ಕರ್ನಾಟಕದಲ್ಲಿ ನವೋದಯದ ಗ್ಯಾಲಕ್ಸಿ ಕುವೆಂಪು, ಬೇಂದ್ರೆ, ಇಂಥ ಕಣಿವೆಯವರು, ಇಂಥ ಎಲ್ಲ ಕವಿಗಳು ಬರೆದು ಕೊನೆ ಹಂತದಲ್ಲಿದ್ದರು. ಆಮೇಲೆ ನವ್ಯ ಕಾವ್ಯ ಪ್ರವೇಶ ಆಗಿತ್ತು. ಆ ಸಂದರ್ಭದಲ್ಲಿ ಬೀದರ್ನಲ್ಲಿ ಬೆಳಗಾಗುವುದು ಅನ್ನುವಂಥ ನವೋದಯ ಆಶಯದ ಪ್ರಾರಂಭದ ಕವನ ಸಂಕಲನ ಬರ್ತಾವೆ. ಅದಕ್ಕಿಂತಲೂ ಗುಲ್ಬರ್ಗಕ್ಕೆ ಬಂದರೆ ಅಂದರೆ ಅದಕ್ಕಿಂತಲೂ ಒಂದು 10 ವರ್ಷ ಮೊದಲ ಶಿವಶರಣಪ್ಪ ಜಾವಳಿಯವರು ಮೊದಲ ಕವಿ ಅನ್ಬೋದು. ಅರವಿಂದ್ ಕುಷ್ಟಗಿಯವರು, ವಸಂತ್ ಕುಷ್ಟಗಿಯವರು ಮತ್ತು ಶಿವಶರಣಪ್ಪ ಜಾವಳಿಯವರು 1 ವರ್ಷ ಲೇಟ್. ಅದಕ್ಕಿಂತ ಏನಪ್ಪ ಅಂದರೆ ರಾಯಚೂರು ಅದಕ್ಕಿಂತ ಹಿಂದಾಗಿತ್ತು. ಈ ಹಿನ್ನೆಲೆಯಲ್ಲಿ ಹ್ಯಾಂಗೆ ಭಾಷೆ ದೊರಕುವುದು, ಅಭಿವ್ಯಕ್ತಿ ಅವಕಾಶ ಸಿಗೋದು ಮತ್ತು ಸಾಹಿತ್ಯ ರಚನೆ ಆಗೋದಿರ್ತದೋ ಉಳಿದೆಲ್ಲ ಬೆಳವಣಿಗೆಗಳ ಕುರಿತು ಕೂಡ ಹಾಗೇನೇ ಇತ್ತು. ಹೈದರಾಬಾದ್ ಕರ್ನಾಟಕದ ಜಿಲ್ಲೆಗಳು ರಾಜಧಾನಿಯಿಂದ ಭಾಳ ದೂರಿದೆ. ನನ್ನೊಂದು ಗಜಲ್ನ ಶೇರಿದೆ. ಏನಂದರೆ, ರಾಜನ ಎದುರು ಓದುವ ಗಜಲುಗಳಿಗೆ ಧಿಮಾಕು ಬಹಳ, ರಾಜಧಾನಿಯಲ್ಲಿರುವ ಕವಿಗಳಿಗೆ ಧಿಮಾಕು ಬಹಳ ಅಂತ ಅದು ಶೇರಿದೆ. ಅದು ಸಾಹಿತ್ಯ ಕುರಿತೇ ಹೇಳೋದಿಲ್ಲ. ರಾಜಧಾನಿ ಹತ್ತಿರ ಇದ್ದವರಿಗೆ ಅನೇಕ ಸವಲತ್ತುಗಳಿರ್ತಾವೆ. ಫಿಸಿಕಲಿ, ಸಾಹಿತ್ಯಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಸವಲತ್ತುಗಳಿರ್ತಾವೆ. ರಾಜಧಾನಿಯಿಂದ ದೂರ ಇದ್ದವರಿಗೆ ಆ ಸವಲತ್ತುಗಳಿದೆ. ಇದು ಯಾವ ಕಾಲದ ಸತ್ಯ, ರಾಜ ಮಹಾರಾಜ ಕಾಲದ ಕೂಡ ಅದು ಸತ್ಯನೇ. ಹಾಗಿರೋದ್ರಿಂದ ಮತ್ತು ಹೈದರಾಬಾದ್ ಕರ್ನಾಟಕದ ಭಾಳ ಲೇಟಾಗಿ ನಮಗೆ ಶಿಕ್ಷಣ ಸಿಗ್ತಾದ್ದರಿಂದ ಪ್ರಶ್ನೆ ಮಾಡುವ ಅಟಿಟ್ಯೂಡ್ ಭಾಳ ಲೇಟ್ ಆಯ್ತು. ಆದ್ದರಿಂದ ಹೀಗೆ ಹಿನ್ನೆಲೆ ಇದ್ದಿರ್ಬೋದು. ಆದರೆ ಇಡೀ ಕರ್ನಾಟಕದ ಸಾಹಿತ್ಯ ಸಾಂಸ್ಕೃತಿಕ ಲೋಕಕ್ಕೆ ಹೈದರಾಬಾದ್ ಕರ್ನಾಟಕದ ಕೊಡುಗೆ ಭಾಳ ದೊಡ್ಡ ಕೊಡುಗೆ ಆಗಿದೆ. ಬೀದರಿನ ಬಸವ ಕಲ್ಯಾಣದಲ್ಲಿ ನಡೆದಂಥ 12ನೇ ಶತಮಾನದಲ್ಲಿ ನಡೆದಂಥ ಬಸವ ಅವರ ನೇತೃತ್ವದಲ್ಲಿ ನಡೆದಂಥ ಸಾಹಿತ್ಯವೂ ಸಾಮಾಜಿಕವಾದಂಥ ಚಳುವಳಿ ಇಡೀ ಜಗತ್ತಿನಲ್ಲಿಯೇ ಎಲ್ಲಿ ಘಟಿಸಲಾರದಂಥ ಸೋಷಿಯೋ ಲಿಟರರಿ ಮೂಮೆಂಟ್ ಆಗಿದೆ. ಜಗತ್ತಿನಲ್ಲಿ ಅಂಥ ಮೂಮೆಂಟ್ ಎಲ್ಲಿ ಆಗಿಲ್ಲ ಸಾಹಿತ್ಯ ಸಾಂಸ್ಕೃತಿಕವಾಗಿ. ಸುಮಾರು 100ಕ್ಕೂ ಮೇಲ್ಪಟ್ಟು ಶರಣರು, 100ಕ್ಕೂ ಮೇಲ್ಪಟ್ಟು ಶಿವಶರಣೆಯರು ಅಲ್ಲಿ ಅನುಭವ ಮಂಟಪದಲ್ಲಿ 12ನೇ ಶತಮಾನದಲ್ಲಿ ಒಂದು ಸೇರ್ತಾರೆ. ನಮ್ಮ ಭಾರತೀಯ
ದಾರ್ಶನಿಕ ಸಾಹಿತ್ಯ ಸಾಂಸ್ಕೃತಿಕ ಇತಿಹಾಸದಲ್ಲಿಯೇ ಮೊದಲ ಸಲ ಎನ್ನುವಂತೆ 12ನೇ ಶತಮಾನದಲ್ಲಿ ಬಸವ ಕಲ್ಯಾಣದಲ್ಲಿ ಎಲ್ಲ ಭಾರತೀಯ ಕೆಳಜಾತಿ ಕೆಳವರ್ಗದ ದುಡಿಯುವ ವರ್ಗಕ್ಕೆ ಮಾತಾಡುವ ಅವಕಾಶ ಸಿಗ್ತದೆ. ಅವರು ಮಾತಾಡ್ತಾರೆ, ಅಧ್ಯಾತ್ಮ ಚಿಂತನೆ ಮಾಡ್ತಾರೆ, ಸಮಾಜಮುಖಿ ಸಮಾಜ ಬೆಳವಣಿಗೆಗಾಗಿ ಚಿಂತನೆ ಮಾಡ್ತಾರೆ, ಪ್ರಶ್ನೆ ಕೇಳೋದನ್ನು ಕಲ್ಕೊಂಡಿರ್ತಾರೆ. ಅನುಭವ ಮಂಟಪದಲ್ಲಿ ಎಲ್ಲರೂ ಸೇರ್ತಾರೆ. ಅಲ್ಲಿ ದನಗಾಯಿ ರಾಮಣ್ಣ ಕಾವ್ಯ ಬರಲ್ಲ, ಸುಳ್ಳು ಸಂಕವ್ಯ ಕಾವ್ಯ ರಚನೆ ಮಾಡಿದ್ರು. ಸುಮಾರು 100ಕ್ಕೂ ಮೇಲ್ಪಟ್ಟು ಮಹಿಳೆಯರು 12ನೇ ಶತಮಾನದಲ್ಲಿ ಮಾತಾಡಿದ್ದು ಭಾಳ ದೊಡ್ಡ ವಿಷಯ. ಅದು ಹೇಗೆ ದೊಡ್ಡ ವಿಷಯ ಅಂತಂದರೆ, ನನಗೆ ಭಾಳ ಚೆನ್ನಾಗಿ ಗೊತ್ತಿದ್ದಂತೆ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ ಪ್ರಾರಂಭ ಆಗಿದ್ದು ಸುಮಾರು 1000 ವರ್ಷ ಮೊದಲು, 1130 ಸುತ್ತ ಅದು ಪ್ರಾರಂಭ ಆಗಿದೆ ಅಂತ. 1000 ವರ್ಷದ ಆ ವಿಶ್ವವಿದ್ಯಾಲಯಕ್ಕೆ ಹೆಣ್ಣು ಮಕ್ಕಳಿಗೆ ಅವರು ಪ್ರವೇಶ ಕೊಟ್ಟಿದ್ದ ವಿಶ್ವವಿದ್ಯಾಲಯದಲ್ಲಿ 1920ರಲ್ಲಿ. ಆಕ್ಸ್ಫರ್ಡಿನ 2ನೇ ವಿಶ್ವವಿದ್ಯಾಲಯ ಪ್ರಾರಂಭ ಆಗಿದ್ದು, ಅವರು ವಿಶ್ವವಿದ್ಯಾಲಯಕ್ಕೆ ಕಾಲೇಜ್ ಅಂತ ಕರೀತಾರೆ ಇಂಗ್ಲೆಂಡ್ನಲ್ಲಿ. 2ನೇ ವಿಶ್ವವಿದ್ಯಾಲಯ 1379ರಲ್ಲಿ ಪ್ರಾರಂಭ ಆಗ್ತದೆ. 1379ರಲ್ಲಿ ಪ್ರಾರಂಭ ಆದಂಥ ವಿಶ್ವವಿದ್ಯಾಲಯಕ್ಕೆ 1979ರವರೆಗೆ ಅವರು ಮಹಿಳೆಯರಿಗೆ ಅಡ್ಮಿಷನ್ ಕೊಟ್ಟಿಲ್ಲ. ಅಂದರೆ ಮಹಿಳೆಯರ ಬೆಳವಣಿಗೆ ದೃಷ್ಟಿಯಿಂದ ಜಾಗತಿಕ ಮಟ್ಟದಲ್ಲಿಯೇ ಇಂಥ ಪರಿಸ್ಥಿತಿ ಇದ್ದಾಗ. ಮತ್ತು ನನಗೆ ಭಾಳ ಚೆನ್ನಾಗಿ ಗೊತ್ತಿದ್ದಂತೆ, ಇನ್ನೂ ಫ್ಯಾಕ್ಟ್ ಚೆಕ್ ಮಾಡ್ಕೋಬೋದು ಬೇಕಾದರೆ, ಚೈನಾದ ಪಾಲಿಟ್ ಬ್ಯೂರೋ ಏನಿದೆ ಕಮ್ಯುನಿಸ್ಟ್ ಪಾರ್ಟಿ, ಸುಮಾರು 17ರಿಂದಲೇ ಕಮ್ಯುನಿಸ್ಟ್ ಸರ್ಕಾರ ಇದೆ, 1917ರಿಂದ. ಅಲ್ಲಿ ಪಾಲಿಟ್ ಬ್ಯೂರೋ ಸುಮಾರು 140-150 ಜನ ಪಾಲಿಟ್ ಬ್ಯೂರೋ ಸದಸ್ಯರಿರ್ತಾರೆ. ಇವತ್ತಿಗೂ ಕೂಡ ಅಲ್ಲಿನ ಪಾಲಿಟ್ ಬ್ಯೂರೋ ಇದರಲ್ಲಿ ಒಬ್ಬ ಮಹಿಳೆ ಸದಸ್ಯರಿಲ್ಲ. ಈ 4-5 ವರ್ಷ ಮೊದಲಿನಿಂದ ಮಾತಾಡ್ತಾ ಇದ್ದೇನೆ. ಆ ಹಿನ್ನೆಲೆಯಲ್ಲಿ ಕನ್ನಡದ ಸಾಹಿತ್ಯ ಸಾಂಸ್ಕೃತಿಕ ವಲಯದಲ್ಲಿ 12ನೇ ಶತಮಾನದಲ್ಲಿ ನಡೆದಂಥ ಸಾಹಿತ್ಯ ಸಾಂಸ್ಕೃತಿಕ ಚಳವಳಿ ಸಾಮಾನ್ಯ ಅಲ್ಲ. ಸುಮಾರು 100 ಜನ ಮಹಿಳೆಯರು ಕಾವ್ಯ ರಚನೆ ಮಾಡಿದ್ದು, ಅಧ್ಯಾತ್ಮ ಚಿಂತನೆ ಮಾಡಿದ್ದು, ಪುರುಷರೊಡನೆ ಸಮಾನವಾಗಿ ಪ್ರಶ್ನೆ ಕೇಳುವ ಸಂಸ್ಕೃತಿ ಬೆಳೆಸ್ಕೊಂಡ್ರು ಭಾಳ ದೊಡ್ಡ ಕೊಡುಗೆ. ಆ ಹಿನ್ನೆಲೆಯಲ್ಲಿ ಸ್ನೇಹಿತರೆ, ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಸಮಗ್ರ ಬೆಳವಣಿಗೆಯಲ್ಲಿ ಮುಂಚೂಣಿಯಲ್ಲಿ ಇರಬೇಕಾಗಿತ್ತು. ಹಾಗೆ ಆಗತಕ್ಕೆ ನಡುವಾದಂಥ ಗ್ಯಾಪಿಗೆ ನಾನು ಹೇಳಿದಂತೆ ನಿಜಾಮನ ಆಡಳಿತ ಕಾರಣದಿಂದ ಉರ್ದು ಆಡಳಿತದಲ್ಲಿತ್ತು, ಮರಾಠಿ ಆಡಳಿತದಲ್ಲಿತ್ತು. ಹೀಗಾಗಿ ನಮಗೆ ಅಕ್ಷರ ಸಿಕ್ಕಿದ್ದು ಭಾಳ ಲೇಟು, ಮತ್ತು ಸಾಂಸ್ಕೃತಿಕವಾಗಿ ಸಾಹಿತ್ಯಿಕವಾಗಿ ನಾವು ಮೇಲೆ ಬಂದದ್ದು ಭಾಳ ಲೇಟು. ಹಾಗಾಗಿ ಯಾವ ಸಮಾಜ ಪ್ರಶ್ನೆ ಕೇಳೋದಿಲ್ಲ ಅಲ್ಲಿ ಬೆಳವಣಿಗೆ ಕೊರತೆನೆ. ಯಾವ ಸಮಾಜಕ್ಕೆ ಶಿಕ್ಷಣ ಸಿಗೋದಿಲ್ಲ, ಬಡತನ ಇದೆ ಮತ್ತು ಅಂಧಶ್ರದ್ಧೆ ಇದೆ, ಆ ಸಮಾಜ ಬೆಳವಣಿಗೆ ಕಡಿಮೆನೇ ಆಗ್ತದೆ. ಐನ್ಸ್ಟೀನ್ ಒಂದು ಮಾತು ಹೇಳ್ತಾನೆ. ಏನು ಹೇಳ್ತಾನಂದರೆ, ನಮ್ಮ ಸಮಾಜದಲ್ಲಿರುವಂಥ ಒಂದು ಕಸ ಏನಪ್ಪ ಅಂತಂದರೆ ಪ್ರಶ್ನೆ ಕೇಳದೇ ಇರುವಂಥ ಆ್ಯಟಿಟ್ಯೂಡ್, ದ ಆ್ಯಟಿಟ್ಯೂಡ್ ಆಫ್ ನಾಟ್ ಆಸ್ಕಿಂಗ್ ಕ್ವಶನ್. ಯಾವ ಸಮಾಜ ಯಾವ ವ್ಯಕ್ತಿ ಪ್ರಶ್ನೆ ಕೇಳೋ ಆ್ಯಟಿಟ್ಯೂಡ್ ಬೆಳೆಸ್ಕೊಳ್ಳೋದಿಲ್ಲೋ ಅದು ಬೆಳವಣಿಗೆ ಆಗೋದಿಲ್ಲ. ಈ ಹಿನ್ನೆಲೆ ಕೂಡ ನನಗಂತ ಮಟ್ಟಿಗೆ ಹೈದರಾಬಾದ್ ಕರ್ನಾಟಕದ ಉತ್ತರ ಕರ್ನಾಟಕ ಭಾಗವಾಗಿತ್ತು ಅನ್ನೋದು. ಈಗ ನಾನು ಹೇಳಿದಂತೆ ಬೀದರ್ಗಿಂತ ಸ್ವಲ್ಪ ಡೆವಲಪ್ಡ್ ಗುಲ್ಬರ್ಗಕ್ಕಿಂತ ಡೆವಲಪ್ಡ್ ರಾಯಚೂರು, ಅದರಂತೆ ಉತ್ತರ ಕರ್ನಾಟಕ ನಾವು ಹುಬ್ಬಳ್ಳಿ ಧಾರವಾಡ ಕೂಡ ಹೇಳ್ತೀವಿ. ನಮಗಿಂತಲೂ ಭಾಳ ಮೊದಲು ಹುಬ್ಬಳ್ಳಿ ಧಾರವಾಡಕ್ಕೆ ಈ ಶಿಕ್ಷಣ ಪ್ರವೃತ್ತಿ ನಡೀತದಲ್ಲಿ ಅಲ್ಲಿ ವಿಶ್ವವಿದ್ಯಾಲಯ ಸ್ಥಾಪನೆ ಆಯಿತು. ಆ ಹಿನ್ನೆಲೆಯಲ್ಲಿ ಅಲ್ಲಿ ಬೆಳವಣಿಗೆ ಆಗಿದೆ. ಈ ಹಿನ್ನೆಲೆ ಈಗ ಬೆಳವಣಿಗೆ ಅಂದರೆ ನಮಗೆ ಅದಾಗಿ ಉಳಿದಿಲ್ಲ. ಕೃಷಿ, ನೀರಾವರಿ, ರೈತರ ಸಮಸ್ಯೆ, ಶಿಕ್ಷಣ ಸವಲತ್ತುಗಳು ಮತ್ತು ಎಲ್ಲ ಸಾಮೂಹಿಕವಾಗಿ ಸಾಮಾಜಿಕ ಪ್ರಜ್ಞೆ, ರಾಜಕೀಯ ಪ್ರಜ್ಞೆ, ಇದೆಲ್ಲವೂ ಕೂಡಿ ಸಮಗ್ರ ಒಂದು ಪ್ರದೇಶದ ಬೆಳವಣಿಗೆ ಆಗ್ತದೆ. ಹಾಗೆ ನೋಡಿದ್ರೆ ಪ್ರಾರಂಭದ ನಮ್ಮ ಭಾಗದ ನೇತಾರರು ನಾನ್ ಕರಪ್ಟ್ ಇದ್ದರು, ಫ್ರೀಡಮ್ ಮೂವ್ಮೆಂಟ್ದಲ್ಲಿದ್ದವರು, ಆ ಮಾತು ಸರಿಯೇ. ಆದರೆ ಪ್ರಶ್ನೆ ಕೇಳುವಂಥ ಅಟಿಟ್ಯೂಡ್ ಅವರಿಗೆ ಇರಲಿಲ್ಲ. ಅನೇಕ ಜನ ಇದೇ ಮಾತಾಡ್ತಾರೆ. ಅಂದರೆ ನಮ್ಮ ಭಾಗದ ನಾಯಕರ ವಿಲ್ ಪವರ್ ಏನಿದೆ ಅದು ಭಾಳ ಸ್ಟ್ರಾಂಗ್ ಇರಲಿಲ್ಲ. ನಮ್ಮ ಭಾಗಕ್ಕೆ ಇಂಥ ಸವಲತ್ತುಗಳು ತರಲೇಬೇಕಂತ ಹಠ ಏನಿದೆ ಅದು ಇರಲಿಲ್ಲ. ಆದ್ದರಿಂದ ಪ್ರಾಪರಾಗಿ ನಮ್ಮ ಕಡೆ ಇರಿಗೇಷನ ಕೃಷಿ ದೃಷ್ಟಿಯಿಂದ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗಿಲ್ಲ. ಮತ್ತು ಈಗ ನಾನು ಹೇಳಿದಂತೆ ಈ ಮೈಸೂರು ದಕ್ಷಿಣ ಕರ್ನಾಟಕ ಏನಿದೆ ಅಲ್ಲಿ ಆಲ್ರೆಡಿ ಮೈಸೂರು ಮಹಾರಾಜರ ಕಾಲಕ್ಕೆ ಕೃಷಿ ಶಿಕ್ಷಣ ಎಲ್ಲ ದೃಷ್ಟಿಯಿಂದ ಬೆಳವಣಿಗೆ ಆಗಿತ್ತು. ಆದ್ದರಿಂದ ಮತ್ತು ಸ್ವಾತಂತ್ರ್ಯ ನಂತರ ಭಾಳ ಫಾಸ್ಟಾಗಿ ಅವರು ಬೆಳವಣಿಗೆ ಆಗಲಿಕ್ಕೆ ಸಾಧ್ಯತೆ. ಒಂದನೇ ನಾವು ಅನೇಕ ಸಮಾಜ ಈಗ ನಾನು ಹೇಳಿದಂತೆ ನಿಜಾಮನಿಂದ 1 ವರ್ಷ 1 ತಿಂಗಳು ಲೇಟಾಗಿ ಆವಾಗ ಭಾಳ ದೊಡ್ಡ ಹೋರಾಟ ಆಯಿತು. 48ರಲ್ಲಿ ಅಲ್ಲಿ ಪೊಲೀಸ್ ಸೆಕ್ಷನ್ ಅಂತಾರೆ, ಲುಟರಿ ಅಂತಾರೆ, ಸುಮಾರು 100 ಜನ ಕೊಲೆ ಆಗಿದೆ ಇಲ್ಲಿ. ಅಂದರೆ ನಿಜಾಮನಿಂದ ನಾವು ಸ್ವತಂತ್ರ ಆಗಬೇಕಾದಾಗ ಲುಟರಿ ಅಂತಾರೆ. ಆ ಕಾಲದ 100 ಜನ ಕೊಲೆ ಆಗಿದೆ, ಹಿಂಸೆಗಳಾಗಿದ್ದಾವೆ, ಮುಸ್ಲಿಂ ಹಿಂದೂಗಳ ಹಿಂಸೆ ಆಗಿದೆ. ಅದರಂತೆಯೇ ಅದು ಆ ಸ್ವಾತಂತ್ರ್ಯ ಆದಮೇಲೆ ಕೂಡ 56ರಲ್ಲಿ ಕರ್ನಾಟಕ ಏಕೀಕರಣ ಆಗುವಾಗ ಕೂಡ ನನಗೆ ಭಾಳ ಚೆನ್ನಾಗಿ ಗೊತ್ತಿದೆ, ಹಿರಿಯರಿಗೆಲ್ಲ ಭಾಳ ಚೆನ್ನಾಗಿ ಗೊತ್ತಿದೆ. ಮೈಸೂರಿನವರು ಹೈದರಾಬಾದ್ ಕರ್ನಾಟಕ ಜಿಲ್ಲೆಗಳಿಗೆ ಕೂಡ ಕರ್ನಾಟಕದಲ್ಲಿ ಸೇರಿಕೊಳ್ಳೋ ವಿರೋಧಿಗಳಾಗಿತ್ತು. ಹಿಂದುಳಿದವರು ನಮ್ಮ ಸಂಡ ಯಾಕೆ ಅನ್ನೋದು ಅವ್ರಿಗೆ ಆಗಿತ್ತು. ನಾವು ದೇಶ ಸ್ವಾತಂತ್ರ್ಯ ಆದಮೇಲೆ 1 ವರ್ಷ ಹೋರಾಟ ಮಾಡಿ
ನಿಜಾಮನಿಂದ ವಿಮೋಚನೆ ಪಡಬೇಕಂತ ಒಂದು ಹೋರಾಟ, ಆಮೇಲೆ ಇಡೀ ಕರ್ನಾಟಕದ ಏಕೀಕರಣದಲ್ಲಿ ಭಾಗ ಆಗಬೇಕಾದಂಥ ಒಂದು ಹೋರಾಟ, ಆ ನಂತರ ಕೂಡ ಇದು ಶಿಕ್ಷಣ ಅದಕ್ಕೆ ತಗೊಳ್ಳೋಲ್ಲ ಏನಿದೆ, ಆ ದೃಷ್ಟಿಯಿಂದ ನಾವು ಸ್ವಲ್ಪ ಹಿಂದುಳಿದಿದ್ವಿ. ಉತ್ತರ ಕರ್ನಾಟಕನೇ ಅಲಕ್ಷ್ಯ ಒಳಗಾಗಿದೆ ಅನ್ನೋದು. ಈಗ ನಾವು ಮೊದಲೊಂದು ಶೇರ್ ಹೇಳಿದಂತೆ ಸವಲತ್ತುಗಳೇನಿದಾವಲ್ಲ, ಎಲ್ಲ ರೀತಿಯ ಸವಲತ್ತುಗಳು ಓಡೋಡಿ ನಮ್ಮ ತನಕ ಬಂದಿಲ್ಲ, ಅದೊಂದು ಕಾರಣ ಆಗಿರ್ಬೋದು ಅಂತ ನನಗನ್ಸುತ್ತೆ. ನಮಗೆ ಹೈದರಾಬಾದ್ ಕರ್ನಾಟಕಕ್ಕೆ ಅಥವಾ ಕಲ್ಯಾಣ ಕರ್ನಾಟಕ ಬೆಳವಣಿಗೆಗೆ ಭಾಳ ಫಾಸ್ಟಾಗಿ ಆ್ಯಕ್ಚುಲಿ ಚಾಲನೆ ಸಿಗಬೇಕಾಗಿತ್ತು. ಡಿ ಎಮ್ ನಂಜುಂಡಪ್ಪ ಅವರು ಸಮಗ್ರವಾಗಿ ಹೈದರಾಬಾದ್ ಕರ್ನಾಟಕ ಹಿಂದುಳಿದಕ್ಕೆ ಕಾರಣಗಳನ್ನು ಭಾಳ ಸೈಂಟಿಫಿಕ್ಕಾಗಿ ಅಧ್ಯಯನ ಮಾಡಿ, ಎಲ್ಲ ಆಯಾಮದಿಂದ ಅಧ್ಯಯನ ಮಾಡಿ ಅವ್ರು ಕೊಟ್ಟ ವರದಿಯಲ್ಲಿ ಹ್ಯಾಂಗೆ ಡೆವಲಪ್ ಮಾಡಬೇಕು ಅನ್ನೋದನ್ನು ಅವರು ಭಾಳ ಸ್ಪಷ್ಟಪಡಿಸ್ತಾರೆ. ಅಂದರೆ ಕೃಷಿಗೆ, ನೀರಾವರಿಗೆ ಏನು ಖರ್ಚು ಮಾಡಬೇಕು, ಶಿಕ್ಷಣ ಕ್ಷೇತ್ರಕ್ಕಾಗಿ ಬೆಳವಣಿಗೆ ಏನು ಮಾಡಬೇಕು ಅನ್ನೋದು, ಮತ್ತು ಕಲ್ಯಾಣ ಕರ್ನಾಟಕದ ಅನೇಕ ತಾಲೂಕುಗಳನ್ನು ಅವ್ರು ಗುರುತಿಸಿದ್ದಾರೆ, ಎಲ್ಲಕ್ಕೂ ಹಿಂದುಳಿದಂಥ ಅದಕ್ಕೇನು ಮಾಡಬೇಕು ಅನ್ನೋಂಥ ಅದು ವರದಿ ಮಾಡಿದ್ದಾರೆ. ಹಾಗಾಗಿ ಹೈದರಾಬಾದ್ ಕರ್ನಾಟಕ ಡೆವಲಪ್ಮೆಂಟ್ ಬೋರ್ಡ್ ಆಗಿದೆ, ಅದಕ್ಕೆ ಹಣ ಬರ್ತಾಯಿದೆ. ಆದರೂ ಕೂಡ ನಾನು ಹೇಳಿದಂತೆ ಅಲ್ಲಿನ ನೇತಾರರು, ಆ ನೇತಾರ ಮೂಲಕ ಅಲ್ಲಿ ಜನ ಧ್ವನಿ ಇಡೀ ಕರ್ನಾಟಕ ತಲುಪಿ ಫಾಸ್ಟಾಗಿ ಬೆಳವಣಿಗೆ ಆಗಬೇಕಾಗಿತ್ತು. ಹಂಗಾಗಿಲ್ಲ. ಯಾಕಂದರೆ ಇವತ್ತು ಕೂಡ ನಮ್ಮ ಲೀಡರ್ಸ್ಗೆ ನನಗನ್ಸೋ ಮಟ್ಟಿಗೆ ವಿಲ್ ಪವರ್, ಹಠ ಅಂತಾರಲ್ಲ, ಒಳ್ಳೆಯದಕ್ಕೆ ಹಠ ಮಾಡೋದು, ಸವಲತ್ತು ತರಲಿಕ್ಕೆ ಹಠ ಮಾಡೋದು, ಆ ಹಠ ಬಹುಶಃ ನಮ್ಮ ನೇತಾರಿಗೆ ಇಲ್ಲ ಅನ್ನೋದು. ಆದರೆ ಹಾಗೆ ಯಾರು ಆಲೋಚನೆ ಮಾಡ್ತಾರೆ ಅವ್ರು ಸ್ವಲ್ಪ ಅವ್ರ ಧ್ವನಿಯನ್ನು ಕೇಳಾರ್ದಂಗೆ ಆಗುತ್ತೆ. ಈಗ ಆ್ಯಕ್ಚುಲಿ ಈ ವರ್ಷದ ಇಂದಿನ ಹೇಳಬೇಕಂದ್ರೆ ನಮ್ಮಲ್ಲಿ ಬಿ ಆರ್ ಪಾಟೀಲ್ ಅವರು, ಆಳಂದದ MLA ಅವರು, ಭಾಳ ಕೃಷಿ ದೃಷ್ಟಿಯಿಂದ ಮತ್ತು ನೀರಾವರಿ ದೃಷ್ಟಿಯಿಂದ ಮತ್ತು ಜಲಸಂಪನ್ಮೂಲ ಕಾಯ್ಕೊಳ್ಬೇಕು ದೃಷ್ಟಿಯಿಂದ ಅನೇಕ ಪ್ರಯೋಗಗಳು ಮಾಡಿದ್ದಾರೆ, ಅನೇಕ ಹೋರಾಟ ಮಾಡಿದ್ದಾರೆ. ಆದರೂ ಕೂಡ ಅವ್ರ ಧ್ವನಿಗೆ ಕೇಳೋದು ಇಲ್ಲದಂಗೆ ಆಗಿದೆ. ಏನಾಗಬೇಕಂತಂದರೆ ಭಾಳ ಮುಖ್ಯವಾಗಿ ಆ ಪ್ರದೇಶದ ಸಮಗ್ರ ಬೆಳವಣಿಗೆಗಾಗಿ ನೇತಾರು ಯಾವುದೇ ಪಕ್ಷದವರು ಆಗಿರ್ಬೋದು, ಆ ಎಲ್ಲ ಯಾವುದೇ ಪಕ್ಷದ ರಾಜಕೀಯ ಪಕ್ಷದವರಾಗಿದ್ದರೂ ಕೂಡ ಆ ಪ್ರದೇಶದ ಬೆಳವಣಿಗೆಗಾಗಿ ಒಂದಾಗಿ ಒಂದು ವಯಸ್ಸಿನಿಂದ ಧ್ವನಿ ಎತ್ತಬೇಕು. ಹಾಗೆ ಎತ್ತುವಂಥ ಕೆಲಸ ನಡೀತಾ ಇಲ್ಲ. ಹಾಗಾಗಿ ಜನರಿಗೆ ಬೇಕು, ಜನರ ಹತ್ತಿರ ಬೇಕು. ಅಂದರೆ ಡೆವಲಪ್ಮೆಂಟ್ನ ಪರಿಕಲ್ಪನೆ ಹೇಗೆ ಕೃಷಿ ನೀರಾವರಿ ಬೆಳವಣಿಗೆ ಆದರೆ ಉಳಿದೆಲ್ಲ ಬೆಳವಣಿಗೆ ಶಿಕ್ಷಣಕ್ಕೆ ಮತ್ತೊಂದಕ್ಕೆ ಅದು ಕಾರಣ ಆಗ್ತದೆ ಅನ್ನೋ ನಮ್ಮ ಜನರಿಗೂ ಕೂಡ ಅರ್ಥ ಆಗಬೇಕು. ಇಂಡಸ್ಟ್ರಿ ದೃಷ್ಟಿಯಿಂದ ಏನು ಬೇಕು ಅನ್ನೋದು ನಮ್ಮ ಜನರಿಗೆ ಗೊತ್ತಾಗಬೇಕು. ಜನರು ಭಾಳ ಅಲರ್ಟ್ ಆದ್ರಂದರೆ, ಜನರು ಈ ಡೆವಲಪ್ಮೆಂಟ್ ಅಂದರೆ ಏನು ಅನ್ನುವ ಮಾನವ ಸಂಪನ್ಮೂಲ ಬೆಳವಣಿಗೆ ಹ್ಯಾಂಗಾಗ್ತವೆ ಅನ್ನೋ ದೃಷ್ಟಿಯಿಂದ ಜನರು ಅಲರ್ಟ್ ಆದರೆ, ಎಜುಕೇಟ್ ಆದರೆ ಖಂಡಿತವಾಗಿ ಅವರು ಒತ್ತಡ ತರ್ತಾರೆ ನೇತಾರ ಮೇಲೆ. ಅಂಥ ಪ್ರೊಸೆಸ್ ನಮ್ಮಲ್ಲಿ ನಡೀತಾ ಇಲ್ಲ. ಇಲ್ಲೊಂದು ಮಾತು ನೆನಪಾಗ್ತದೆ. ದೇವರಾಜ್ ಅರಸವರು ಒಂದೆಲ್ಲೋ ಹಳ್ಳಿಗೆ ಹೋಗಿದ್ರಂತೆ. ಹಳ್ಳಿಗೆ ಹೋಗಿದಾಗ ಅಲ್ಲಿ ಜನರು ಏನಪ್ಪ ನಿಮ್ಗೆ ಏನು ಅನುಕೂಲ ಬೇಕು ಅಂತ ಕೇಳಿ ಅವ್ರು ಸರ್ ಅದು ಆ ಗುಡಿ ಕಟ್ಕೊಡ್ರಿ ಸರ್, ಈ ಗುಡಿ ಕಟ್ಕೊಡ್ರಿ ಅಂತ ಕೇಳಿದ್ರಂತೆ. ಅವರು ಸಿಟ್ಟು ಮಾಡ್ತಾರೆ ದೇವರಾಜ್ ಅರಸವ್ರು, ಏನಂತ ಮೂರ್ಖರೇ, ನಮಗೆ ಶಾಲೆ ಕಟ್ಕೊಡ್ರಿ, ವ್ಯಾಯಾಮ ಶಾಲೆ ಕಟ್ಕೊಡ್ರಿ, ಶಿಕ್ಷಣ ಕಾಲೇಜ್ ಕಟ್ಕೊಡ್ರಿ ಅಂತ ಕೇಳೋದು ಬಿಟ್ಟು ಗುಡಿ ಕಟ್ಕೊಡ್ರಿ ಅಂತ ಕೇಳ್ತಿರಲ್ಲ ಅಂತ. ಅಂದರೆ ನೇತಾರರಲ್ಲಿ ಆ ಒಳನೋಟ ಇರಬೇಕು, ನಿಜ ಬೆಳವಣಿಗೆ ಏನು ಅಂತ. ಜನರ ಆ ಥರ ಒತ್ತಡ ಮಾಡೋರು ಇದ್ದಾಗ ಅಲ್ಲಿ ಒಳನೋಟ ಇರಲಿಕ್ಕೆ ಸಾಧ್ಯ. ಅಂಥದ್ದು ನಮ್ಮ ಮತ್ತೆ ನಡೀತಾ ಇಲ್ಲ ಒಂದು. ಆಮೇಲೆ ಭಾಳ ವಿಚಿತ್ರ ನಮ್ಮ ರಾಜಕೀಯದಲ್ಲಿ ಅಂದರೆ ಈ ಎಜುಕೇಟೆಡ್ ಜನರು ಏನಿದ್ದಾರೆ, ಎಜುಕೇಟೆಡ್ ಜನರು ನನಗಂತ ಮಟ್ಟಿಗೆ ಹೊಣಗೇಡಿಗಳಾಗಿದ್ದಾರೆ ಅಂತ ಹೇಳ್ಬೋದು. ಎಜುಕೇಷನ್ ಅಂದರೆ ತನಗೆ ಯಾವ ಸಮಾಜ ಶಾಲೆ ಕಾಲೇಜಿನ ಮೂಲಕ ಶಿಕ್ಷಣ ಕೊಟ್ಟಿದ್ದೆವು ಲೆಕ್ಕ ಹಾಕಿರಿ ನೀವು. ನಾನು ಒಂದು ಪ್ರೈಮರಿ ಸ್ಕೂಲ್ ಟೀಚರ್ ಅಲ್ಲಿ ಓದಿದ್ದೀನಿ, ಡಿಗ್ರಿ ಕಾಲೇಜಿನಾಗ ಓದಿದ್ದೀನಿ, ನಾನೊಬ್ಬ ಲೇಖಕ ಆಗಿದ್ದೀನಿ. ಅಂದರೆ ಅದರಲ್ಲಿ ಪ್ರತಿಯೊಂದು ನನ್ನ ಬೆಳವಣಿಗೆಯಲ್ಲಿ ನನ್ನ ರೈತನ ಬೆವರು ಇರ್ತದೆ, ದುಡಿಯುವ ಜನರ ಕಾರ್ಮಿಕನ ಬೆವರು ಇರ್ತದೆ, ಭಾಳ ಸೂಕ್ಷ್ಮವಾಗಿದೆ. ಮತ್ತಿದು ಸಾರ್ವಕಾಲಿಕ ಸತ್ಯ. ಎಜುಕೇಟೆಡ್ ಇದ್ದವರು ತನ್ನ ಸಮಾಜ ಬಗ್ಗೆ ಚಿಂತನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿ ನಿಜವಾದ ಬೆಳವಣಿಗೆ ಏನು, ಜನರು ಏನು ಕೇಳಬೇಕು ಅನ್ನೋ ದೃಷ್ಟಿಯಿಂದ ಜನರ ಹತ್ರ ಹೋಗೋದು ಭಾಳ ಮುಖ್ಯ ಇದೆ. ಅಂಥ ಪ್ರೊಸೆಸ್ ಈಗ ನಡೀತಾ ಇಲ್ಲ. ಆಮೇಲೆ ಒಂದು ವಾದ ಇದೆ, ಇತ್ತೀಚೆಗೆ ಹೋರಾಟಗಳು ಭಾಳ ಕಡಿಮೆಯಾಗಿದ್ದಾವೆ ಅನ್ನೋಂಥ ಮಾತನೇ ಇದೆ. ಸುಮಾರು 70, 74, 75 ಬೇರೆ ಬೇರೆ ಥರದ ಹೋರಾಟಗಳದ್ದು. ಈ ಸಲ ಹೋರಾಟ ಕಡಿಮೆ ಆಗಿದೆ ಅನ್ನೋದು. ಹೋರಾಟ ಸ್ವರೂಪನೇ ಹ್ಯಾಂಗಂದರೆ ಇದು ಭಾಳ ಚೆನ್ನಾಗಿ ನಿಮ್ಗೆ ಅರ್ಥ ಆಗ ನಾನು ಭಾಳ ವಿಚಾರ ಮಾಡಿದೆ ಭಾಳ ಸಲ. ಈ ಬೆಳವಣಿಗೆ ಆಗ್ತಾಯಿಲ್ಲ ಉತ್ತರ ಕರ್ನಾಟಕ ಮಾತ್ರ ಅಲ್ಲ, ಇಡೀ ಕರ್ನಾಟಕದೇ ಇದ್ದಂಗಿದೆ. ಆ ಹಿನ್ನೆಲೆ ಕೂಡ ಈಗ ನಮಗೆ ನಾನು ಮೊದಲು ಮಾತಾಡ್ತಾ ಇದ್ದೆ ಸ್ನೇಹಿತರೆ, ನಮ್ಮ ಕರ್ನಾಟಕಕ್ಕೆ ಸ್ವಾತಂತ್ರ್ಯದ ನಂತರ ಸಾಹಿತ್ಯಿಕ ಸಾಂಸ್ಕೃತಿಕವಾಗಿ ನಡೆದಂಥ ಮೋಸ ಅದು ರಾಜಕೀಯ ಮೇಲೆ ಕೂಡ ಆಗಿದೆ. ಆದ್ದರಿಂದ ಅದನ್ನು ಖಂಡಿತವಾಗಿ ಹೇಳಲೇಬೇಕು. ಏನಂದರೆ ಕರ್ನಾಟಕ ಬಸವನ ನಾಡು,
ಬಸವನ ನೇತೃತ್ವ ನಡೆದ ಶರಣರ ನಾಡು. ಆ ಚಳವಳಿಯ ಮುಖ್ಯ ಧ್ವನಿ ಎಂದರೆ ಸಮತೆ ಎಂಬುದೇ ಯೋಗ ನೋಡ. ಆ ಚಳವಳಿಯ ಮುಖ್ಯ ಧ್ವನಿ ಎಂದರೆ ಎಲ್ಲರೂ ದುಡಿಲೇಬೇಕು ಅನ್ನುವಂಥ ಕಾಯಕ ತತ್ವ. ಎಲ್ಲರೂ ದುಡಿಲೇಬೇಕು, ಶ್ರಮ ಪಡಲೇಬೇಕಂತ ಹೇಳಿದ. ದುಡಿದ ಮೇಲೂ ಕೂಡ ಸಂಗ್ರಹ ಮಾಡ್ಕೊಳ್ಳೋಂಗಿಲ್ಲ. ಸಂಗ್ರಹ ವಿರೋಧಿಗಳಾಗಿದ್ದರು. ದಾಸೋಹದ ಮೂಲಕ ಹಂಚಿಕೊಂಡು ತಿನ್ನೋದು, ಅಂದರೆ ನುಡಿದಂತೆ ನಡೆಯೋದು, ಹಂಚಿಕೊಂಡು ತಿನ್ನೋದು ಮತ್ತು ಎಲ್ಲ ದುಡಿಬೇಕು ಅನ್ನೋದು ಮತ್ತು ಸರ್ವ ಸಮಾನತೆ ಅನ್ನೋದು ಬಹುದೊಡ್ಡ ಚಳವಳಿ ಅದು. ಅದು ಯಾವಾಗೋ ನಡೆದು ಹೋಗಿದೆ ಅನ್ನಂಗಿಲ್ಲ. ನನ್ನ ಪ್ರಕಾರ ಆ ವಚನ ಚಳವಳಿಯ ಆಶಯಗಳು ಇವತ್ತು ಕೂಡ ಬೇರೆ ರೀತಿಯಿಂದ ಜಾಗೃತವಾಗಿದೆ. ಬಸವನ ವಿಚಾರ ಬೇರೆ ಬೇರೆ ಭಾವುಕ ನೆಲೆಯಲ್ಲಿ ಇರ್ಬೋದು. ಬೇರೆ ಮಠಗಳಲ್ಲಿ ಬಸವನ ವಿಚಾರಗಳು ಜೀವಂತವಾಗಿವೆ. ಈಗ ಕಡ್ಕೊಂಡು ಮಡಿವಾಳಪ್ಪ ತಗೊಳ್ರಿ, ಗುಲ್ಬರ್ಗಾದ ಅಲ್ಲಿ ನಡೆದ ಕಡ್ಕೊಂಡು ಮಡಿವಾಳಪ್ಪ ಅವರು ಬಸವ ಚಳವಳಿಯ ಮುಂಚೂಣಿಯಲ್ಲಿ ಬಂದಂಥವ್ರು. ಈ ಗುಲ್ಬರ್ಗಾದ ನಾಡ ದೇವತೆ ಆದಂಥ ಶರಣ ಬಸವೇಶ್ವರ ತಗೊಳ್ರಿ. ಏನು ಶರಣ ಬಸವೇಶ್ವರ? ಶರಣ ಬಸವೇಶ್ವರರು ರೈತರು ದೈವತ್ವ ಇರೋಂಥದ್ದು. ಕಾಯಕದ ಮೂಲಕ, ದಾಸೋಹದ ಮೂಲಕ ದೈವತ್ವ ಇರೋಂಥದ್ದು. ನಾ ಹೇಳೋದೇನೆಂದರೆ, ಇಡೀ ಭಾರತೀಯ ಸಾಮಾಜಿಕ ಸಂದರ್ಭದಲ್ಲಿಯೇ ಬಡ ಮಕ್ಕಳಿಗೆ ಶಿಕ್ಷಣ ಕೊಡುವ, ಬಡ ಮಕ್ಕಳಿಗೆ ಅನ್ನ ಕೊಡುವಂಥ ಅನ್ನದಾಸೋಹ ಮತ್ತು ಜ್ಞಾನ ದಾಸೋಹ ಕೊಡುವಂಥ ಇಡೀ ಭಾರತೀಯ ಹಿನ್ನೆಲೆಯಲ್ಲಿ ಕರ್ನಾಟಕ ಮಾತ್ರ. ಹಾಗೆ ನಾನು ಹೇಳುವಂತೆ ಇಲ್ಲಿ ಎಲ್ಲ ಜಾತಿ, ಎಲ್ಲ ವರ್ಗದವರಿಗೆ ಸ್ವಾತಂತ್ರ್ಯ, ಸಮಾನತೆ ಸಿಗಬೇಕಾಗಿತ್ತು. ಕಲ್ಯಾಣ ಕರ್ನಾಟಕದ ಸಾಹಿತಿಗಳು ಅವರ ಪ್ರತಿಭಟನೆ ಧ್ವನಿಯನ್ನು ಯಾಕೆ ಎತ್ತಲಿಲ್ಲ? ಎತ್ತಿದರೆ ಅದು ಎತ್ತರ ಧ್ವನಿ ಆಗಿಲ್ಲ. ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ. ನಾನು ಗುಲ್ಬರ್ಗ ಶಿವಶರಣಪಾಲ್ ಜಾವಳಿಯವ್ರ ಹೆಸರು ತಗೊಂಡಲ್ಲ. ಶಿವಶರಣಪಾಲ್ ಜಾವಳಿಯವರು ಎಮರ್ಜೆನ್ಸಿಯನ್ನು ವಿರೋಧಿಸುವಂಥ ಮತ್ತು ಇಂದಿರಾ ಗಾಂಧಿಯವರ 20 ಅಂಶಗಳನ್ನು ವಿರೋಧಿಸುವಂಥ ಒಂದು ಕವನ ಸಂಕಲ್ಪ ತಂದಿರು. ಲಾಂಗ್ ಬ್ಯಾಕ್ ಒಂದು ಕವನ ಸಂಕಲ್ಪ ತಂದಿರು. ಅವರು ಈ ತುರ್ತು ಪರಿಸ್ಥಿತಿ ವಿರೋಧಿಸಿ ತನ್ನಂಥ 20 ಮತ್ತು 5 ಕವಿತೆಗಳು ಅನ್ನುವಂಥ, ಅಂದರೆ ವ್ಯವಸ್ಥೆ ವಿರುದ್ಧ ಬಂಡಾಯ ಎದ್ದಂಥ, ವ್ಯವಸ್ಥೆಗೆ ಪ್ರಶ್ನೆ ಮಾಡಿದಂಥ, ಇಡೀ ಕರ್ನಾಟಕದ ಕಾವ್ಯಲೋಕದಲ್ಲಿ ಶಿವಶರಣಪಾಲ್ ಜಾವಳಿಯವರಂಥ ಪರಿಸ್ಥಿತಿಯ 25 ಕವಿತೆಗಳಂಥ ಕವಿತೆಗಳು ಎಲ್ಲಿ ಬಂದಿಲ್ಲ. ಅವ್ರು ಕೇಳಿಲ್ಲ ಅಂತಲ್ಲ, ಕೇಳಿದ್ದಾರೆ, ಹೋರಾಟ ಮಾಡಿದ್ದಾರೆ. ಆದರೆ ನಾವು ಪ್ರತಿಯೊಂದನ್ನು ಕೂಡ ಬೇರೆ ಪ್ರದೇಶದ ಹೋರಾಟದಂತೆ ಹೋಲಿಕೆ ಮಾಡಲಿಕ್ಕಾಗಿಲ್ಲ. ಇಷ್ಟಾದರೂ ಕೂಡ ಕರ್ನಾಟಕದ ಸಾಹಿತಿಗಳು ತಮಗೆ ಆದಂಥ ಅನ್ಯಾಯ, ಅಲ್ಲಿ ಬೆಳವಣಿಗೆ ಆಗಲಾರದೇ ಇರೋದು, ಜನರ ಪ್ರಶ್ನೆ ಕೇಳಲಾರದೇ ಇರೋದು ಮತ್ತು ಎತ್ತರ ಧ್ವನಿಯಲ್ಲಿ ಇಡೀ ಒಂದು ನಾಡಿನ ಧ್ವನಿಯಾಗಿ ಅಲ್ಲಿನ ಸಾಹಿತಿಗಳು ಎತ್ತರ ಪ್ರಶ್ನೆ ಮಾಡದೇ ಇರೋದು ನಿಜಾನೇ. ಆದರೆ ಒಂದು ಪ್ರಶ್ನೆ ಹೇಳ್ತೇನೆ ನಿಮಗೆ. ಸಮುದಾಯ ಜನವಾದಿ ಮೇಳ ಸಂಘಟನೆ ಕರ್ನಾಟಕ ಗುಲ್ಬರ್ಗದಲ್ಲಿ ಮತ್ತು ಸಮುದಾಯ ಇಡೀ ಕರ್ನಾಟಕದೊಳಗೆ ಗುಲ್ಬರ್ಗ ಆ್ಯಕ್ಟಿವ್ ಆಗಿದ್ದಾವೆ. ಪ್ರೊಫೆಸರ್ RK ಹುಡುಗಿಯವರು ಸುಮಾರು ಕರ್ನಾಟಕದ 200ಕ್ಕೂ ಮೇಲ್ಪಟ್ಟು ಹಳ್ಳಿಗಳಿಗೆ ಜಾಥಾ ಮಾಡಿದ್ದಾರೆ ಸಾಕ್ಷರತೆ ಮಹತ್ವ ಕುರಿತು ಮತ್ತು ಅಕ್ಷರ ಒರೆಗಲ್ಲು ಅನ್ನುವಂಥ ವೈಜ್ಞಾನಿಕ ಮನೋಭಾವನೆ ಜನರಲ್ಲಿ ಬೆಳೆಯುವುದರ ಕುರಿತು ಸುಮಾರು 150-200 ಹಳ್ಳಿಗಳಿಗೆ ಕುರಿತು ಅವರು ಜಾಥಾ ಮಾಡಿದ್ದಾರೆ. ಅಂಥ ಜಾಥಾ ಇಡೀ ಕರ್ನಾಟಕದಲ್ಲಿ ಅಲ್ಲಿ ನಡೆದಿಲ್ಲ. ಅಂದರೆ ಇವೆಲ್ಲ ನಾವು ಅಧ್ಯಯನ ಮಾಡಬೇಕಾಗ್ತದೆ. ನಾವು ಅನ್ನೋದು ಮಾತು ನಿಜನೇ. ಕರ್ನಾಟಕದ ಸಾಹಿತಿಗಳು ಬೆಳವಣಿಗೆ ಧ್ವನಿ ಯಾಕೆ ಎತ್ತಿಲ್ಲ ಅನ್ನೋದು ಅದು ನಿಜನೇ. ಆದರೆ ಎಷ್ಟು ಎತ್ತಿದ್ದಾರೆ ಆ ಕಡೆ ಧ್ವನಿ ಹೋಗಿಲ್ಲ, ನಾವು ರೀಸ್ಟಡಿ ಮಾಡಿಲ್ಲ ಅನ್ನೋದು ಅಷ್ಟೇ ಸತ್ಯವಾಗಿದೆ ಅನ್ನೋದು. ಬೀದರ್ಗೂ ಕೂಡ ಇದ್ದರು, ಸಮುದಾಯದೊಳಗಿದ್ದವರು ಇಡೀ ಜಿಲ್ಲೆಯಲ್ಲೆಲ್ಲ ಸಾಕ್ಷರತೆ ಬಗ್ಗೆ ವೈಚಾರಿಕ ಭಾವನೆ ಬೆಳೆಸೋರ ಬಗ್ಗೆ ಜಾಥಾ ಮಾಡಿದ್ದಾರೆ. ಒಂದೇನಾಗಿದೆ, ಕೊಡುಕೊಳ್ಳುವಿಕೆ ಅಂತಾರೆ ಸಾಹಿತ್ಯ ಸಾಂಸ್ಕೃತಿಕ ಮತ್ತು ಡೆವಲಪ್ಮೆಂಟ್ನ ನಮ್ಮ ವೀಕ್ನೆಸ್. ಇವಾಗ ಕೊಡುಕೊಳ್ಳುವಿಕೆ ಮೇಲೆ ಇಡೀ ಕರ್ನಾಟಕದ ಪ್ರಗತಿಪರರು, ಇಡೀ ಕರ್ನಾಟಕ ಹೋರಾಟಗಾರರು, ಇಡೀ ಕರ್ನಾಟಕದ ಸಾಹಿತಿಗಳು ಒಂದು ಕಡೆ ಸೇರಿ ಚಿಂತನೆ ಮಾಡೋಂಥ ಭಾಳ ಸರಿತದೆ. ಅದಕ್ಕೆ ಯಾರಾದರೂ ಮುಂಚೂಣಿಯಲ್ಲಿ ಬರಲೇಬೇಕು ಆಗ್ತದೆ ಅನ್ನೋದು ಒಂದು.